ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜೂನ್ನಲ್ಲಿ ನಡೀತಕ್ಕಂತಹ ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯಲ್ಲಿ ಕನ್ನಡ ಪತ್ರಿಕೆಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಅದರ ಒಂದು ಮುಂದುವರಿದ ಭಾಗವನ್ನು ನಾವು ಈ ದಿನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಸೊ ಕೆಳಗಿನವರಲ್ಲಿ ಯಾರು ಧಾರ್ಮಿಕ ವೃತ್ತಿ ಪರಂಪರೆಗೆ ಸೇರಿದ್ದಾರೆ? ಸೊ ಜನಪದ ವೃತ್ತಿ ಗಾಯಕರು ಅಂತೇಳಿ ಏನು ನಾವು ನೋಡ್ತೀವಲ್ಲ, ಸೊ ಅವರಲ್ಲಿ ಯಾರು ಧಾರ್ಮಿಕ ವೃತ್ತಿ ಪರಂಪರೆಗೆ ಸೇರಿದವರಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಹೆಳವರು, ಕಂಸಾಳೆಯವರು, ದೊಂಬಿದಾಸರು, ಅದೇ ರೀತಿ ತಂಬೂರಿಯವರು ಅಂತೇಳಿ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಕಂಸಾಳೆಯವರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ. ಸೊ ನೋಡ್ತಾ ಬನ್ನಿ, ಧಾರ್ಮಿಕ ಪರಂಪರೆ ಮತ್ತು ಲೌಕಿಕ ಪರಂಪರೆ ಅಂತಕ್ಕಂಥದ್ದು ಈ ಜನಪದ ವೃತ್ತಿ ಗಾಯಕರಲ್ಲಿ ನಾವು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಸೊ ಧಾರ್ಮಿಕ ಪರಂಪರೆಗೆ ಸೇರಿದಂತಹ ಪ್ರಮುಖ ಜನಪದ ವೃತ್ತಿ ಗಾಯಕರು ಅಂತಂದರೆ ಕಂಸಾಳೆಯವರು, ನೀಲಗಾರರು, ಚೌಡ್ಕಿಯವರು, ಗೊರವರು, ಜುಂಜಪ್ಪನವರು, ಜೋಗತಿಯವರು ಅಂತಕ್ಕಂತಹ ಪ್ರಮುಖವಾದಂಥವರು ಈ ಜನಪದ ವೃತ್ತಿ ಗಾಯಕರ ಧಾರ್ಮಿಕ ಪರಂಪರೆಗೆ ಸೇರ್ತಾ ಬರ್ತಾರೆ. ಇವರೆಲ್ಲರೂ ಕೂಡ ಧಾರ್ಮಿಕ ಪರಂಪರೆಗೆ ಸೇರುವಂತಹ ಜನಾಂಗ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಲೌಕಿಕ ಪರಂಪರೆಯಲ್ಲಿ ಹೆಳವರು, ದೊಂಬಿದಾಸರು, ತೆಲುಗು ಬಣಜಿಗರು, ತಂಬೂರಿಯವರು, ಕರಪಾಲದವರು, ಅದೇ ರೀತಿ ಜೋಗಿಗಳು ಅಂತಕ್ಕಂತಹ ಪ್ರಮುಖ ವ್ಯಕ್ತಿಗಳು ಈ ಲೌಕಿಕ ಪರಂಪರೆಯಲ್ಲಿ ಬರ್ತಾ ಹೋಗ್ತಾರೆ. ಲೌಕಿಕ ಜನಪದ ವೃತ್ತಿ ಗಾಯಕರನ್ನು ನಾವು ನೋಡ್ತಾ ಬಂದಾಗ ಹೆಳವರು, ದೊಂಬಿದಾಸರು, ತೆಲುಗು ಬಣಜಿಗರು, ತಂಬೂರಿಯವರು, ಕರಪಾಲದವರು, ಅದೇ ರೀತಿ ಜೋಗಿಗಳಂತಕ್ಕಂಥದ್ದು ಸರಿಯಾದ ಉತ್ತರಗಳಾಗ್ತವೆ ಸ್ನೇಹಿತರೆ. ಸೊ ಧಾರ್ಮಿಕ ಮತ್ತು ಲೌಕಿಕ ಪರಂಪರೆಯಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ತಾವು ತಿಳ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಸೊ ನೆಕ್ಸ್ಟ್ ಒನ್, ಕಂಸಾಳೆಯವರು ಈ ಕೆಳಗಿನ ಯಾವ ದೇವರಿಗೆ ನಡೆದುಕೊಳ್ಳುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ತಾನೇ ನಾವು ಏನು ಕಂಸಾಳೆಯವ್ರ ಬಗ್ಗೆ ನೋಡಿದ್ವಲ್ಲ, ಅದೇ ರೀತಿ ಈ ಕಂಸಾಳೆಯವರು ಯಾವ ದೇವರಿಗೆ ನಡೆದುಕೊಳ್ಳುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಜುಂಜಪ್ಪ, ಮಲೆಯ ಮಹದೇಶ್ವರ, ಯಲ್ಲಮ್ಮ, ಅದೇ ರೀತಿ ಮೈಲಾರಲಿಂಗ ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಸಾಳೆಯವರು ಬಂದಾಗ ಮಲೆಯ ಮಹದೇಶ್ವರನಿಗೆ ಇವರು ನಡೆದುಕೊಳ್ತಾರೆ ಸ್ನೇಹಿತರೆ. ಸೊ ಮಲೆಯ ಮಹದೇಶ್ವರ ಅಂತಕ್ಕಂತಹ ದೇವರಿಗೆ ಕಂಸಾಳೆಯವರು ನಡೆದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಕಂಸಾಳೆ ಅಂದ ತಕ್ಷಣ ಇಲ್ಲಿ ಪ್ರಮುಖವಾದಂತಹ ವಿಚಾರಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಕಂಸಾಳೆ ಅಂತಕ್ಕಂಥದ್ದು ಒಂದು ವಿಶಿಷ್ಟವಾದ ಕಂಚಿನ ವಾದ್ಯ ಸ್ನೇಹಿತರೆ. ಅಥವಾ ಕಂಸಾಳೆಯವರು ಬಳಸುವಂತಹ ವಾದ್ಯ ಯಾವುದು ಅಂತೇಳಿ ಏನಾದರೂ ಪ್ರಶ್ನೆ ಬಂದಾಗ ಸೊ ಕಂಚಿನ ವಾದ್ಯ, ಕಂಸಾಳೆ ಅಂತಕ್ಕಂತಹ ಕಂಚಿನ ವಾದ್ಯವನ್ನು ಸೊ ಕಂಸಾಳೆಯವರು ಬಳಸ್ತಾರೆ. ಇವರಿಗೆ ದೇವರ ಗುಡ್ಡರು ಅಥವಾ ನೀಲಗಾರರು ಅಂತೂ ಕೂಡ ಕರೀತಾ ಹೋಗ್ತಾರೆ. ಸೊ ದೇವರ ಗುಡ್ಡರು ಅಂದರೂ ಇವರೇ, ಅದೇ ರೀತಿ ನೀಲಗಾರರು ಅಂದರೂ ಕೂಡ ಕಂಸಾಳೆಯವರು ಅಂತೇಳಿ ನಾವು ಅರ್ಥವನ್ನು ಮಾಡ್ಕೋಬೇಕು. ಇವ್ರು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದಾಗ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ. ಸೊ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ಕಂಸಾಳೆಯವರು ಕಂಡುಬರ್ತಾರೆ. ಮೈಸೂರಾಗಿರ್ಬೋದು, ಬೆಂಗಳೂರು, ಅದೇ ರೀತಿ ಚಾಮರಾಜನಗರ. ಸೊ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಕಂಸಾಳೆಯವರು ಕಂಡುಬರ್ತಾರೆ. ಇವರು ಹೇಳುವಂತಹ ಕಥೆಗಳನ್ನು ನಾವು ನೋಡ್ತಾ ಬಂದಾಗ ಸಂಕಮ್ಮನ ಕಥೆ ಆಗಿರ್ಬೋದು, ಬೇವಿನ ಕಾಳಿ ಕಥೆ, ಅದೇ ರೀತಿ ಜುಂಜೇಗೌಡನ ಕಥೆಗಳನ್ನು ಈ ಕಂಸಾಳೆಯವರು ಹೇಳೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್, ಪ್ರಶ್ನೆ ಸಂಖ್ಯೆ 3. ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುವುದಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಆಯ್ಕೆಯನ್ನು ನೋಡ್ತಾ ಬಂದಾಗ ಮಾತೆಂಬುದು ಜ್ಯೋತಿರ್ಲಿಂಗ, ಅನುಭವ ಸುಖಿ ಬಲ್ಲ, ಅನುಭವ ಸುಖಿ ಬಲ್ಲ ಅಂತಕ್ಕಂಥದ್ದು. ಅರಿಯಬಾರದ ಗಣವನ್ನರಿಯದವರು ಅರಿಯದಂತಿರ್ಪರು, ಜ್ವರವಿಡಿದ ನಾಲಿಗೆ ನೊರೆವಾಲು ಒಲಿಯುವುದೇ ಅಂತಕ್ಕಂತಹ ಆಯ್ಕೆಯನ್ನು ಅಥವಾ ವಚನದ ಸಾಲುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದರೆ ನಾವು ಇದಕ್ಕೆ ಸರಿಯಾದಂತಹ ಆಯ್ಕೆಯನ್ನು ನೋಡ್ತಾ ಬಂದಾಗ ಸೊ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಸೊ ಇಲ್ಲಿ 3 ಏನು ಆಯ್ಕೆಗಳಿದಾವಲ್ಲ ಇವುಗಳು ಅಲ್ಲಮ ಪ್ರಭುವಿಗೆ ಸಂಬಂಧಪಟ್ಟರೆ ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿಯುವುದೇ ಅಂತಕ್ಕಂಥದ್ದು ಜೇಡರ ದಾಸಿಮಯ್ಯನಿಗೆ ಸಂಬಂಧಪಡ್ತದೆ.
ಸೊ ಇಂತಹ ಪ್ರಶ್ನೆಗಳು ಕೂಡ ನೆಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ದಾಸಿಮಯ್ಯನಿಗೆ ಸಂಬಂಧಪಟ್ಟಂತಹ ಒಂದು ಸಾಲು ಯಾವುದು ಅಂತಂದರೆ, ಜ್ವರ ಬಿಡಿದ ಬಾಯಿಗೆ ನೊರೆವಾಲು ಒಲಿಯುವುದೇ ಅಂತಕ್ಕಂಥದ್ದು ದಾಸಿಮಯ್ಯನಿಗೆ ಸಂಬಂಧಪಟ್ಟರೆ, ಅದೇ ರೀತಿ ಇಲ್ಲಿ ಮೇಲ್ಗಡೆ ಬರ್ತಕ್ಕಂತಹ ಈ 3 ಸಾಲುಗಳು ಸೊ ಅಲ್ಲಮ ಪ್ರಭುವಿಗೆ ಸಂಬಂಧಪಡ್ತವೆ. ಸೊ ಇಂತಹ ಸಾಲುಗಳ ಬಗ್ಗೆ ಆಗಿರ್ಬೋದು ಅಥವಾ ಇಂಥ ಪ್ರಶ್ನೆಗಳ ಬಗ್ಗೆ ಒಂದು ಜಾಸ್ತಿ ಮಹತ್ವವನ್ನು ಕೊಡ್ತಾ ಹೋಗಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ, ಇವುಗಳಲ್ಲಿ ಯಾವುದು ಜಗನ್ನಾಥದಾಸರ ಕೀರ್ತನೆಗಳು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇವುಗಳಲ್ಲಿ ಯಾವುದು ಜಗನ್ನಾಥದಾಸರ ಕೀರ್ತನೆಯ ಸಾಲಾಗಿದೆ ಅಂತೇಳಿ. ಸೊ ದಾಸೋಹಂ ತವ ದಾಸೋಹಂ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರು, ಶ್ರೀರಮಣ ತವ ಚರಣ ಅಂತಕ್ಕಂಥದ್ದು, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅಂತಕ್ಕಂತಹ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಸಾಲನ್ನು 2023 ಏನು ಡಿಸೆಂಬರಲ್ಲಿ ಒಂದು ನೆಟ್ ಪರೀಕ್ಷೆ ನಡೀತಲ್ಲ, ಅಲ್ಲಿ ಕೇಳಿದರು. ಇದನ್ನು ಈ ಒಂದು ಸಾಲು ಕೊಟ್ಟಿದ್ದರು ಮತ್ತು 3 ಸಾಲುಗಳು ಬೇರೆ ಬೇರೆ ಕೊಟ್ಟಿದ್ದರು. ಹೊಂದಿಸಿ ಬರೆಯಲ್ಲಿ ಈ ಒಂದು ಸಾಲನ್ನು ಕೊಟ್ಟು ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಲಾಗಿತ್ತು. ಸೊ ಹಾಗಾಗಿ ಜಗನ್ನಾಥದಾಸರ ಕೀರ್ತನೆಯ ಸಾಲುಗಳನ್ನು ನಾವು ಗಮನಿಸ್ತಾ ಬಂದಾಗ ಇಲ್ಲಿ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥದ್ದು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ದಾಸೋಹಂ ತವ ದಾಸೋಹಂ ಅಂತಕ್ಕಂಥದ್ದಾಗಿರ್ಬೋದು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರು, ಶ್ರೀರಮಣ ತವ ಚರಣ ಅಂತಕ್ಕಂಥದ್ದು, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅಂತಕ್ಕಂಥ ಆಯ್ಕೆ. ಸೊ ಎಲ್ಲವೂ ಕೂಡ ಜಗನ್ನಾಥದಾಸರಿಗೆ ಸಂಬಂಧಪಡ್ತವೆ. ಹಾಗೆ ಇವರ ಮತ ಬಂದ್ಬಿಟ್ಟು ಜಗನ್ನಾಥದಾಸರ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ನೋಡ್ತಾ ಬಂದಾಗ, ಇವರ ಮತ ಬ್ರಾಹ್ಮಣ ಮತಕ್ಕೆ ಸೇರಿದವರಾಗಿರ್ತಾರೆ. ಇವರ ಜನ್ಮಸ್ಥಳ ಬಂದ್ಬಿಟ್ಟು ರಾಯಚೂರು ಜಿಲ್ಲೆಯ ಬ್ಯಾಗವಟ್ಟೆ ಅಂತಕ್ಕಂಥದ್ದು. ಸೊ ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಬ್ಯಾಗವಟ್ಟೆ ಅಂತಕ್ಕಂಥದ್ದನ್ನು ಒಂದು ಕಡೆ ಕೊಟ್ಟು ಮತ್ತೊಂದು ಸೈಡು ಜಗನ್ನಾಥದಾಸ ಅಂತೇಳಿ ಹೊಂದಿಸಿ ಬರೆಯಲ್ಲಿ ಅವರ ಸ್ಥಳಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಬರುವಂತಹ ಸಾಧ್ಯತೆಗಳಿರ್ತದೆ. ಸೊ ಮೊದಲ ಹೆಸರು ಬಂದ್ಬಿಟ್ಟು ಶ್ರೀನಿವಾಸ, ಅದೇ ರೀತಿ ಬಿರುದು ಬಂದ್ಬಿಟ್ಟು ಇವ್ರದ್ದು ಆಚಾರ್ಯ ಅಂತಕ್ಕಂತಹ ಬಿರುದನ್ನು ಸೊ ಜಗನ್ನಾಥದಾಸರು ಹೊಂದಿರ್ತಾರೆ. ನೆಕ್ಸ್ಟು ಇವರ ಒಂದು ಅಂಕಿತ ನಾಮ ಬಂದ್ಬಿಟ್ಟು ಜಗನ್ನಾಥ ವಿಠಲ ಅಂತಕ್ಕಂಥದ್ದು. ಸೊ ಅವರ ಹೆಸರು ಜಗನ್ನಾಥದಾಸ, ಅವರ ಅಂಕಿತ ನಾಮ ಜಗನ್ನಾಥ ವಿಠಲ. ಸೊ ಇವರ ಪ್ರಸಿದ್ಧವಾದಂತಹ ಕೃತಿಯನ್ನು ನಾವು ನೋಡ್ತಾ ಬಂದಾಗ ಹರಿಕಥಾಮೃತ ಸಾರ ಅಂತಕ್ಕಂಥದ್ದು ಭಾಮಿನಿ ಷಟ್ಪದಿಯಲ್ಲಿ ಬರೀತಾರೆ. ಸೊ ಭಾಮಿನಿ ಷಟ್ಪದಿಯಲ್ಲಿ ಬರೆದಂತಹ ಇವರ ಕೃತಿ ಯಾವುದು ಅಂತಂದರೆ ಹರಿಕಥಾಮೃತ ಸಾರ. ಸೊ ಇವರ ಗುರುಗಳು ಬಂದಾಗ ಗೋಪಾಲದಾಸರು. ಸೊ ಇವರ ಗುರು ಬಂದ್ಬಿಟ್ಟು ಗೋಪಾಲದಾಸರು. ಇವರು ತತ್ವ ಸುವಾಲಿ ಅಂತಕ್ಕಂತಹ ತ್ರಿಪದಿ ಛಂದಸ್ಸನ್ನು ಬಳಕೆ ಮಾಡಿಕೊಂಡು ಒಂದು ಕೃತಿಯನ್ನು ಬರೀತಾರೆ. ಸೊ ತ್ರಿಪದಿ ಛಂದಸ್ಸನ್ನು ಬಳಕೆ ಮಾಡಿಕೊಂಡು ಜಗನ್ನಾಥದಾಸರು ಬರೆದಂತಹ ಕೃತಿ ಯಾವುದು ಅಂತಂದರೆ ತತ್ವ ಸುವಾಲಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 5. ಪಗು ಹಳಕಟ್ಟಿಯವರ ಜನ್ಮ ಶತಮಾನೋತ್ಸವದ ಸವಿನೆನಪಿಗಾಗಿ ಹಸ್ತಪ್ರತಿ ವಿಷಯಕ್ಕೆ ಸಂಬಂಧಿಸಿದ ಮನೀಹ ಗ್ರಂಥವನ್ನು ಹೊರತಂದವರು ಯಾರು? ಸೊ ಮನೀಹ ಅಂತಕ್ಕಂಥದ್ದು ಸುಮಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಆಲ್ರೆಡಿ ಕೇಳಿದ್ದಾರೆ ಕೂಡ. ಸೊ ಮನೀಹ ಅಂತಕ್ಕಂತಹ ಗ್ರಂಥವನ್ನು ಹೊರತಂದಂತಹ ಪ್ರತಿಷ್ಠಿತ ಸಂಸ್ಥೆ ಯಾವುದು ಅಂತೇಳಿ. ಸೊ ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಕನ್ನಡ ಸಾಹಿತ್ಯ ಪರಿಷತ್, ಅದೇ ರೀತಿ ಬೆಂಗಳೂರಿನ BM ಶ್ರೀ ಪ್ರತಿಷ್ಠಾನ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಆಯ್ಕೆ ಬಂದ್ಬಿಟ್ಟು ಬೆಂಗಳೂರಿನ BM ಶ್ರೀ ಪ್ರತಿಷ್ಠಾನ ಈ ಮನೀಹ ಅಂತಕ್ಕಂತಹ ಗ್ರಂಥವನ್ನು ಪಗು ಹಳಕಟ್ಟಿಯವರ ಜನ್ಮ ಶತಮಾನೋತ್ಸವದ ಸವಿನೆನಪಿಗಾಗಿ ಸೊ ಹೊರಗಡೆ ತರ್ತದೆ. ನಿಮಗೆ ನೆನಪಿರಲಿ, ಮನೀಹ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಡ್ತದೆ ಅಂತಂದರೆ ಪಗು ಹಳಕಟ್ಟಿಯವರಿಗೆ. ಅದೇ ರೀತಿ ಪ್ರಕಟಿಸಿದವರು ಯಾರು ಅಂತಂದರೆ ಬೆಂಗಳೂರಿನ BM ಶ್ರೀ ಪ್ರತಿಷ್ಠಾನ ಅಂತಕ್ಕಂಥದ್ದು. ಹಾಗೆ ನಾವು ಮುಂದೆ ನೋಡ್ತಾ ಬಂದಾಗ 1981 ಸೊ ಹಸ್ತಪ್ರತಿ ವರ್ಷ ಅಂಥೇಳಿ ಆಚರಣೆ ಮಾಡ್ತಾರೆ. 1981 ಪಗು ಹಳಕಟ್ಟಿಯವರ ಜನ್ಮ ಶತಮಾನೋತ್ಸವ ಆಗಿದ್ದ ಕಾಲದಲ್ಲಿ ಸೊ ಹಸ್ತಪ್ರತಿ ವರ್ಷ ಅಂಥೇಳಿ 1981 ಆಯ್ಕೆ ಮಾಡ್ತಾರೆ ಮತ್ತು ಘೋಷಣೆ ಮಾಡ್ತಾರೆ. ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 6. ಕುಂಭಕೋಣಂ ಊರಿನ ಅರುಣಾಚಲಂ ಎಂಬ ಕವಿ ತಾಳೆಗರಿಯ ಮಹತ್ವವನ್ನು ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ?
ಸೊ ಕುಂಭಕೋಣಂ ಊರಿನ ಅರುಣಾಚಲಂ ಅಂತಕ್ಕಂತಹ ಒಬ್ಬ ಕವಿ ತಾಳೆಗರಿಯ ಮಹತ್ವವನ್ನು ಆತ ಯಾವ ಕೃತಿಯಲ್ಲಿ, ಸೊ ಆತ ಬರೆದಂತಹ ಯಾವ ಕೃತಿಯಲ್ಲಿ ಉಲ್ಲೇಖಿಸಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಯ್ಕೆಯನ್ನು ನೋಡ್ತಾ ಬಂದಾಗ ತಾಳೆಯ ವಿಷಯ, ತಾಳೆಯ ವಿಲಾಸ, ತಾಳವಿಲಾಸ, ಅರುಣಾಚಲಂ. ಸೊ ಕುಂಭಕೋಣಂ ಊರಿನ ಅರುಣಾಚಲಂ ಎಂಬ ಕವಿ ಬರೆದಂತಹ ತಾಳವಿಲಾಸದಲ್ಲಿ ತಾಳೆಗರಿಯ ಮಹತ್ವವನ್ನು ತುಂಬ ವಿಶಾಲವಾಗಿ ಹೇಳ್ತಾ ಹೋಗ್ತಾನೆ. ಸೊ ನಾವು ಮುಂದೆ ನೋಡ್ತಾ ಬಂದಾಗ ತಾಳೆ ಮರಗಳ ತೊಟ್ಟಿಲು ಅಂಥೇಳಿ ತಮಿಳುನಾಡು ರಾಜ್ಯವನ್ನು ಕರೀತಾ ಬರ್ತೀವಿ. ತಾಳೆ ಮರಗಳ ತೊಟ್ಟಿಲು ಅಂಥೇಳಿ ತಮಿಳುನಾಡು ರಾಜ್ಯವನ್ನು ಕರಿತೀವಿ. ಅದೇ ರೀತಿ ಈ ತಾಳೆಯಲ್ಲಿ 801 ಗುಣಗಳಿದ್ದಾವೆ ಅಂಥೇಳಿ ಈ ಅರುಣಾಚಲಂ ಅಂತಕ್ಕಂತಹ ಕವಿ ಕಂಡುಹಿಡಿತಾನೆ. ಅರುಣಾಚಲ ಎಂಬ ಕವಿ ಸೊ ತಾಳೆಯಲ್ಲಿ 801 ಗುಣಗಳು ಇದ್ದಾವೆ ಅಂಥೇಳಿ ಪಟ್ಟಿ ಮಾಡ್ತಾನೆ. ಹಾಗಾದರೆ ಈ ತಾಳೆಗರಿಗೆ ಸಂಬಂಧಪಟ್ಟಂತೆ ಮುಂದುವರೆದು ನಾವು ನೋಡ್ತಾ ಬಂದಾಗ ಬರೆಯಲು ಆಧಾರವಾಗಿ, ಪ್ರಾಚೀನ ಕಾಲದಲ್ಲಿ ಬರೆಯಲು ಆಧಾರವಾಗಿರುವಂತಹ ಸಾಧನಗಳ ಬಗ್ಗೆ ನಾವು ತಿಳ್ಕೊತಾ ಬಂದಾಗ ಸೊ ತಾಳೆಗರಿ ಆಗಿರ್ಬೋದು, ಕಾಗದ ಆಗಿರ್ಬೋದು, ಅರಿವೆ ಆಗಿರ್ಬೋದು, ಹಲಗೆ, ಅದೇ ರೀತಿ ಚರ್ಮಗಳನ್ನು ಬಳಕೆ ಮಾಡಿಕೊಂಡು ಬರೆಯಲು ಉಪಯೋಗಿಸ್ತಿದ್ರು. ಸೊ ಇವು ಕೂಡ ಆಲ್ರೆಡಿ ಪ್ರಶ್ನೆ ಆಗಿದ್ದಾವೆ, ಒಂದು ಸೈಡು ನೋಟ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 7. 1920ರಲ್ಲಿ ಕನ್ನಡ ಭಾಷೆಯ ವ್ಯಾಕರಣವನ್ನು ಕಲ್ಲಚ್ಚಿನಲ್ಲಿ ಸಿದ್ಧಪಡಿಸಿದವರು ಯಾರು? ಸೊ ಆಯ್ಕೆ 1 ಜಾನ್ ಮೆನಾರ್ಡ್, ಗ್ಲೋವರ್, ಜಾನ್ ಮ್ಯಾಕರೆ, ಕಿಟೆಲ್. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಜಾನ್ ಮ್ಯಾಕರೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗ್ತದೆ ಸ್ನೇಹಿತರೆ. ಸೊ 1827ರಲ್ಲಿ ಕನ್ನಡದಲ್ಲಿ ಛಾಪಾಖಾನೆಯನ್ನು ಪ್ರಾರಂಭ ಮಾಡ್ತಾರೆ. 1827ರಲ್ಲಿ ಕನ್ನಡದಲ್ಲಿ ಛಾಪಾಖಾನೆ ಅಂತಕ್ಕಂಥದ್ದು ಪ್ರಾರಂಭವಾಗ್ತದೆ. ಕನ್ನಡದ ಮೊದಲ ಪತ್ರಿಕೆಯಾಗಿರುವ ಮಂಗಳೂರು ಸಮಾಚಾರ 1843ರಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭವಾಗ್ತದೆ. ಅದೇ ರೀತಿಯಾಗಿ ಮೈಸೂರು ವೃತ್ತಾಂತ ಬೋಧಿನಿ ಎಂಬ ವಾರ ಪತ್ರಿಕೆಯನ್ನು ಕೂಡ 1850ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲಾಗ್ತದೆ. ಸೊ ಮೈಸೂರು ವೃತ್ತಾಂತ ಬೋಧಿನಿ ಅಂತಕ್ಕಂಥದ್ದು ವಾರ ಪತ್ರಿಕೆ ಅಂತೇಳಿ ಇದನ್ನು ಕೂಡ ತಾವು ನೆನಪಿಟ್ಕೋಬೇಕು. ಸೊ ಹಾಗಾದರೆ ಪ್ರಶ್ನೆ ಸಂಖ್ಯೆ 8. ಭಾವವಿರೇಚನ ತತ್ವವನ್ನು ಪ್ರತಿಪಾದಿಸಿದವರು ಯಾರು? ಭಾವವಿರೇಚನ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಪ್ಲೇಟೋ, ಲಾಂಜಿನೆಸ್, ಅರಿಸ್ಟಾಟಲ್, ಅದೇ ರೀತಿ ಎಡ್ವರ್ಡ್ ಸೈದ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಭಾವವಿರೇಚನ ಅಥವಾ ಕೆಥಾರ್ಸಿಸ್ ಅಂತಕ್ಕಂಥದ್ದು ಅರಿಸ್ಟಾಟಲ್ಗೆ ಸಂಬಂಧಪಟ್ಟಂತಹ ತತ್ವವಾಗ್ತದೆ. ಸೊ ತಾವಿಲ್ಲಿ ಕಾಣ್ಬೋದು, ಅನುಕರಣ ಅಂತಕ್ಕಂಥದ್ದು ಬಂದ್ಬಿಟ್ಟು ಅರಿಸ್ಟಾಟಲ್ ಪ್ರತಿಪಾದನೆ ಮಾಡ್ತಾನೆ. ಅದೇ ರೀತಿ ಭಾವವಿರೇಚನ ಅಥವಾ ಕೆಥಾರ್ಸಿಸ್ ಅಂತಕ್ಕಂಥದ್ದನ್ನು ಅದು ಕೂಡ ಅರಿಸ್ಟಾಟಲ್. ಭವ್ಯತೆ ಬಂದ್ಬಿಟ್ಟು ಲಾಂಜಿನಸ್, ಪ್ರತಿಭೆ ಕೋಲ್ರಿಜ್, ಲಘು ಕಲ್ಪನೆ ಇದು ಕೂಡ ಕೋಲ್ರಿಜ್, ವ್ಯಕ್ತಿತ್ವ ನಿರಸನ ಟಿ.ಎಸ್. ಏಲಿಯಟ್, ಅಂತರ್ದೃಷ್ಟಿ ಕ್ರೋಚೆ, ಅಭಿವ್ಯಕ್ತಿ ಇದು ಕೂಡ ಕ್ರೋಚೆ. ಹಾಗೆ ಮುಂದುವರಿದು ವಸ್ತು ಪ್ರತಿರೂಪ ಬಂದ್ಬಿಟ್ಟು ಟಿ.ಎಸ್. ಏಲಿಯಟ್ ಅವರು. ಸೊ ಟಿ.ಎಸ್. ಏಲಿಯಟ್ ವ್ಯಕ್ತಿತ್ವ ನಿರಸನ ಆಗಿರ್ಬೋದು, ವಸ್ತು ಪ್ರತಿರೂಪ ಅಂತಕ್ಕಂತಹ 2 ಸಿದ್ಧಾಂತಗಳನ್ನ ಆತ ಪ್ರತಿಪಾದನೆ ಮಾಡ್ತಾನೆ. ಹಾಗೆ ಮುಂದುವರೆದಂತೆ ಪೊಯೆಟಿಕ್ ಇಮೇಜ್ ಅಂತಕ್ಕಂಥದ್ದು ಸಿ.ಡಿ. ಲೂಯಿ, ಅದೇ ರೀತಿ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತಕ್ಕಂಥದ್ದು ಟಿ.ಎಸ್. ಏಲಿಯಟ್ ಅವರಿಗೆ ಸಂಬಂಧಪಡ್ತದೆ. ಫಿಸಿಕಲ್ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಎಡ್ವರ್ಡ್ ಬುಲ್ಲೋ ಅವರಿಗೆ ಸಂಬಂಧಪಟ್ಟಂತಹ ತತ್ವಗಳಾಗ್ತವೆ. ಹಾಗೆ ಪಾಶ್ಚಾತ್ಯ ವಾದಗಳ ಬಗ್ಗೆ ನಾವು ನೋಡ್ತಾ ಬಂದಾಗ ಕ್ಲಾಸಿಕಲ್ ಅಂತಕ್ಕಂಥದ್ದು ಏನು ನಾವು ಅಭಿಜಾತವಾದ ಅಂತ ಹೇಳ್ತೀವಿ, ನಿಯೋ ಕ್ಲಾಸಿಕಲ್ ಅಂತಕ್ಕಂಥದ್ದು ನವ ಅಭಿಜಾತವಾದ, ರೊಮ್ಯಾಂಟಿಸಮ್ ಅಂತಕ್ಕಂಥದ್ದು ರಮ್ಯವಾದ, ಮಾಡರ್ನಿಸಮ್ ಅಂತಕ್ಕಂಥದ್ದು ನವ್ಯವಾದಕ್ಕೆ ಸಂಬಂಧ ಪಡ್ತವೆ ಸ್ನೇಹಿತರೆ. ಸೊ ಮುಂದುವರಿದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 9. ಚಿಮನಾ ಪಾತ್ರ ಬರುವ ಕಾದಂಬರಿ ಯಾವುದು ಅಂತ ಕೇಳಿದರೆ ಬಾಳ್ವೆಯೇ ಬೆಳಕು, ಮಲೆಗಳಲ್ಲಿ ಮದುಮಗಳು, ಚಿರಸ್ಮರಣೆ, ಗ್ರಾಮಾಯಣ ಅಂತ ಕೊಟ್ಟಿದ್ದಾರೆ. ರಾವ್ ಬೌದ್ಧರವರ ಗ್ರಾಮಾಯಣ ಅಂತಕ್ಕಂತಹ ಕಾದಂಬರಿಯಲ್ಲಿ ಚಿಮನಾ ಪಾತ್ರವನ್ನು ನಾವು ಕಾಣ್ಬೋದು. ಸೊ ಹಾಗೆ ಮುಂದುವರೆದಂತೆ ನಾವು ಕೆಲವೊಂದಿಷ್ಟು ಪಾತ್ರಗಳನ್ನು ಇಲ್ಲಿ ಗಮನಿಸ್ತಾ ಬಂದಾಗ ಮರಳಿ ಮಣ್ಣಿಗೆಯಲ್ಲಿ ಬರ್ತಕ್ಕಂತಹ ರಾಮ ಆಗಿರ್ಬೋದು, ಐತಾಳ, ರಾಮ, ಅದೇ ರೀತಿ
ಸತ್ಯಭಾಮ, ನಾಗವೇಣಿ, ಸರಸ್ವತಿಯ ಪಾತ್ರಗಳು ತುಂಬ ಪ್ರಮುಖವಾಗ್ತವೆ. ನೆಕ್ಸ್ಟ್ ಕುಸುಮಬಾಲೆಯಲ್ಲಿ ಬರುವ ಅಕ್ಕ ಮಹಾದೇವಿ ಮತ್ತು ಸಾವಕ್ಕವ್ವ ಅಂತಕ್ಕಂತಹ 2 ಪಾತ್ರಗಳು, ಚಿರಸ್ಮರಣೀಯ ಚಿರಕುಂಡ ಪಾತ್ರ, ಕೊನೆಗಿರಾಕಿಯ ಕಾನಿ, 3 ದಾರಿಗಳು ಅಂತಕ್ಕಂತಹ ಕಾದಂಬರಿಯ ವಿಶ್ವನಾಥ್ ಮತ್ತು ನಿರ್ಮಲೆಯ ಪಾತ್ರಗಳು ನಮಗೆ ತುಂಬ ಪ್ರಮುಖವಾಗ್ತವೆ. ಸೊ ಈ ಪಾತ್ರಗಳು ಕೂಡ ತಮಗೆ ನೆನಪಲ್ಲಿರಲಿ ಸ್ನೇಹಿತರೆ. ನೆಕ್ಸ್ಟ್ ಒನ್, ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವ್ಯಾಸರಾಯ, ಕನಕದಾಸ, ವಾದಿರಾಜರು, ಜಗನ್ನಾಥದಾಸ, ಶ್ರೀಪಾದರಾಯರು ಅಂಥೇಳಿ ಆಯ್ಕೆಯನ್ನು ಕೊಡ್ತಾರೆ. ಸೊ ಇಲ್ಲಿ ನಾನು ಸಂಕೇತಗಳನ್ನು ಕೊಟ್ಟಿಲ್ಲ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ನೋಡ್ತಾ ಬಂದಾಗ ಶ್ರೀಪಾದರಾಯರ ಒಂದು ಕಾಲ ಬಂದ್ಬಿಟ್ಟು ಸ್ನೇಹಿತರೆ 1500. ಅದೇ ರೀತಿ ವ್ಯಾಸರಾಯರ ಕಾಲ 1525. ಕನಕದಾಸ ಬಂದ್ಬಿಟ್ಟು 1550. ನೆಕ್ಸ್ಟ್ ವಾದಿರಾಜರು 1570. ಅದೇ ರೀತಿ ಜಗನ್ನಾಥದಾಸ 1728 ಈತನ ಕಾಲವಾಗ್ತದೆ. ಹಾಗಾಗಿ ಸೊ ಮೊದಲಿಗೆ ಬರ್ತಕ್ಕಂಥವರು ಶ್ರೀಪಾದರಾಯರು, ನೆಕ್ಸ್ಟು ವ್ಯಾಸರಾಯರು, ಕನಕದಾಸರು, ವಾದಿರಾಜರು, ಜಗನ್ನಾಥದಾಸರು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ. ಸೊ ಹಾಗಾದರೆ ಈ ದಿನದ ಒಂದು ಅಂತಿಮ ಪ್ರಶ್ನೆ, ತಮಿಳಿನ ಪುರಂ ಕಲ್ಪನೆಯು ನಿರೂಪಿಸುವ ತತ್ವ ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ತಮಿಳಿನ ಪುರಂ ಕಲ್ಪನೆಯು ನಿರೂಪಿಸುವ ತತ್ವ. ಸೊ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ತಿಳಿಸ್ತಾ ಹೋಗಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.